ಇದು ಚಾರ್ಟರ್ಡ್ ಅಕೌಂಟೆಂಟ್ಸೇ ಮತ್ತೊಂದು ಸರ್ತಿ ಆಲೋಚನೆ ಮಾಡೋ ಹಾಗಿದೆ. ಅದಕ್ಕೋಸ್ಕರ ನಾವು ಚರ್ಚೆ ಮಾಡೋ ಮೊದಲು ನಾವು ತಜ್ಞರನ್ನ ಜೊತೆ ಮಾತಾಡೋಣ. ನಮ್ಮ ಜೊತೆ ಈಗ ಹೂಡಿಕೆ ತಜ್ಞ ಮತ್ತು ಫ್ರೀಡಮ್ ಆ್ಯಪ್ನ ಸಂಸ್ಥಾಪಕರಾದಂಥ CS ಸುಧೀರ್ ಅವರು ನೇರವಾಗಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸುಧೀರ್ ಸರ್, ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಿ? ಸರ್ ಫೈನ್ ಸರ್, ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಹೇಗಿದೆ ಸರ್ ಬಜೆಟು, ಸೆಂಟ್ರಲ್ ಬಜೆಟ್? ಬಜೆಟ್ ರೇಟ್ ಮಾಡಿ ಅಂದರೆ ನಾನು ಪ್ರಾಬ್ಲಿ ಐ ವುಡ್ ರೇಟ್ 8 out of 10. ಯಾಕೆ ಅಂದರೆ ಒಂದು ಎಲೆಕ್ಷನ್ ಇಯರ್ ಆಗಿರೋದ್ರಿಂದ ಯಾವುದೇ ಒಬ್ಬ ಫಿನಾನ್ಸ್ ಮಿನಿಸ್ಟರ್ ಅಥವಾ ಒಬ್ಬ ಪ್ರೈಮ್ ಮಿನಿಸ್ಟರ್ಗೆ ಇರುತ್ತೆ, ಹೆಂಗಾದ್ರೂ ಮಾಡಿ 5 ರಾಜ್ಯ 9 ರಾಜ್ಯದ ಎಲೆಕ್ಷನ್ ಇದೆ. ನೆಕ್ಸ್ಟ್ ಇದು ಕೂಡ ಪರಿಪೂರ್ಣ ಬಜೆಟ್, ಅಂದರೆ ಕೊನೆಯ ಪರಿಪೂರ್ಣ ಬಜೆಟ್ ಈ ಲೋಕಸಭದ್ದು. ಹಾಗಾಗಿ ನೆಕ್ಸ್ಟ್ ಎಲೆಕ್ಷನ್ನೇ ಬರ್ತಾ ಇರೋದು. ಹಾಗಾಗಿ ಸಾಧ್ಯವಾದಷ್ಟು ಪಾಪ್ಯುಲಸ್ ಬಜೆಟ್ನ ಮಾಡೋಣ ಅನ್ನೋ ಒಂದು ನಿರ್ಧಾರ ಇದ್ದೇ ಇರುತ್ತೆ. ಅದನ್ನ ಮಾಡದೆ ಒಂದು ಹಾಲಿಸ್ಟಿಕ್ ಆಗಿ ಎಲ್ಲವನ್ನು ಯೋಚನೆ ಮಾಡಿ ಅಳೆದು ತೂಕಿ ಒಂದು ಬಜೆಟ್ ಕೊಟ್ಟಿದ್ದಾರೆ. ಹಾಗಾಗಿ ನಾನು 8 ಕೊಡ್ತೀನಿ ಅವರಿಗೆ. ಮತ್ತೆ ಇದರಲ್ಲಿ ನನ್ಗಿಷ್ಟ ಆಗಿರೋದು ಮೊದಲನೇದಾಗಿ ದೇಶದ ವಿಚಾರಕ್ಕೆ ಬಂದ್ರೆ ನಮ್ದು 2013 1.5 ಲಕ್ಷ ಕೋಟಿ ಇತ್ತು ಯಾವುದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಅದನ್ನ 10 ಲಕ್ಷ ಕೋಟಿ ತಂದಿದ್ದಾರೆ, ವಿಚ್ ಇಸ್ ಅ ವೆರಿ ಬಿಗ್ ಥಿಂಗ್. ಯಾಕಂದ್ರೆ ನಮ್ಮ ಬಜೆಟ್ ಗಾತ್ರ ಅವಾಗ 16.5 ಲಕ್ಷ ಕೋಟಿ ಇತ್ತು, ಈಗ 49 ಲಕ್ಷ ಕೋಟಿ. ಅಂದ್ರೆ ಬಜೆಟ್ ಗಾತ್ರ 7 ಪಟ್ಟು ಆಗಿಲ್ಲ, ಬಜೆಟ್ ಗಾತ್ರ 3 ಪಟ್ಟು ಹತ್ರ ಆಗಿದೆ. ಆದ್ರೆ ನಿಮ್ಮ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 7 ಪಟ್ಟು ಆಗಿದೆ ಅಲ್ವಾ? ಅದು ವಿಚ್ ಇಸ್ ಅ ವೆರಿ ಗುಡ್ ಸೈನ್. ಯಾಕಂದ್ರೆ ನಾವು ನಮ್ಮ ಮನೆಯಲ್ಲಿ ಕೂಡ ಒಬ್ಬ ಹೆಡ್ ಆಫ್ ದ ಫ್ಯಾಮಿಲಿ ಇದ್ರೆ ಅವರನ್ನ ನಾವು ಮೆಜರ್ ಮಾಡೋದು ಯಾವಾಗ ಅಂದ್ರೆ ಅವ್ರ ಮನೆ ಕಟ್ತಿದ್ದಾರ, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಿದ್ದಾರ, ನಮಗೆ ಒಳ್ಳೆ ಹೋಟ್ಲಿಗೆ ಊಟ ಕರ್ಕೊಂಡು ಹೋದ್ರು, ರೆಸ್ಟೋರೆಂಟಿಗೆ ಊಟ ಕರ್ಕೊಂಡು ಹೋದ್ರು, ಮಜಾ ಮಾಡಿಸ್ತರು, ಸಿನಿಮಾ ತೋರಿಸ್ತರು ಅಂದ ತಕ್ಷಣ ನಾವು ಅಪ್ಪ ಒಳ್ಳೆಯವರು ಅಂತ ಹೇಳಿದ್ರೆ ಅದು ತಪ್ಪಾಗತ್ತೆ. ಒಳ್ಳೆ ಮನೆ ಕಟ್ಸೋದು, ಮಕ್ಕಳಿಗೆ ಭವಿಷ್ಯಕ್ಕೆ ಸೇವ್ ಮಾಡೋದು, ಇದು ಒಳ್ಳೆ ಕೆಲಸ. ಸೊ ಹಾಗಾಗಿ ನಾವು ಅವರಿಗೆ ಮಾರ್ಕ್ಸ್ ಕೊಡ್ಲೇಬೇಕಾಗತ್ತೆ. ನೆಕ್ಸ್ಟ್ ಬಹಳ ಮುಖ್ಯವಾಗಿ ಪರ್ಸನಲ್ ಫಿನಾನ್ಸ್ ವಿಚಾರಕ್ಕೆ ಬಂದಾಗ ನಮಗೆ ಎಲ್ರಿಗೂ ಹೆಲ್ಪ್ ಆಗೋ ತರದಲ್ಲಿ ಟ್ಯಾಕ್ಸ್ ಸೇವಿಂಗ್ ವಿಚಾರದಲ್ಲಿ. ಈಗ ಈ ನ್ಯೂ ಇನ್ಕಮ್ ಟ್ಯಾಕ್ಸ್ ರೆಜಿಮ್ ಅಲ್ಲಿ ಏನಿತ್ತು ಮೊದಲು ಅಂದ್ರೆ ಸರ್ ನ್ಯೂ ಅಂಡ್ ಓಲ್ಡ್ ರೆಜಿಮ್. ಸರ್ ನ್ಯೂ ಅಂಡ್ ಓಲ್ಡ್ ರೆಜಿಮ್ ಅಂತ ಇವತ್ತು ನ್ಯೂ ರೆಜಿಮ್ ಅಂತ ಹೇಳೋದ್ರ ಮೂಲಕ ಓಲ್ಡ್ ರೆಜಿಮ್ ಅನ್ನ ಬಹುಶಃ ವೈಪೌಟ್ ಮಾಡುವ ಒಂದು ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಓಲ್ಡ್ ಮತ್ತು ನ್ಯೂ ರೆಜಿಮ್ ಏನು ಅಂತ ಮೊದಲು ಹೇಳ್ಬಿಡಿ ಸರ್ ದಯವಿಟ್ಟು. ಸೊ ಏನಾಗಿತ್ತು, ನಾವೆಲ್ಲ ಈಗ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡುವಾಗ ಅಳದು ತೂಕಿ ಎಲ್ಲಿ ಟ್ಯಾಕ್ಸ್ ಉಳಿಸಬಹುದು ಅಂತೆಲ್ಲ ಲೆಕ್ಕ ಹಾಕ್ಬಿಟ್ಟು ಮಾಡ್ತಿದ್ವಿ. HRA ಡಿಡಕ್ಷನ್ನು, ATC ಡಿಡಕ್ಷನ್ನು, ATD ಡಿಡಕ್ಷನ್ನು, ಆಮೇಲೆ ನಿಮಗೆ ಹೋಮ್ ಲೋನ್ಗೆ ನೀವು ಓನ್ ಹೌಸ್ ಇದ್ರೆ 24BLE ಡಿಡಕ್ಷನ್ನು, ಈ ತರ ಬೇರೆ ಬೇರೆ ಡಿಡಕ್ಷನ್ಸ್ ಎಲ್ಲ ಇತ್ತು. ಅದನ್ನೆಲ್ಲ ಯೂಸ್ ಮಾಡ್ಕೋತಿದ್ರು. ಆದ್ರೆ ನ್ಯೂ ರೆಜಿಮ್ ಅಲ್ಲಿ ಯಾವುದೇ ತರದ ಡಿಡಕ್ಷನ್ಸ್ಗೆ ಅವಕಾಶ ಇಲ್ಲ. ಯಾವ್ದು ನಿಮ್ಗೇನು ನಿಮ್ಮ ಟ್ಯಾಕ್ಸ್ ನಿಮ್ಮ ದುಡಿಮೆ ಇಷ್ಟಿದೆ, ಅದರಲ್ಲಿ ಯಾವುದೋ 1-2-3 ಡಿಡಕ್ಷನ್ಸ್ ಬಿಟ್ರೆ, ಅಂದ್ರೆ ಅದು ಕೂಡ ನಿಮ್ಮ ಬಿಸ್ನೆಸ್ಗೆ ಅಥವಾ ಕೆಲಸಕ್ಕೆ ಸಂಬಂಧಪಟ್ಟಿದ್ದು ಬಿಟ್ರೆ ಉಳಿದಕ್ಕೆಲ್ಲ ನೀವು ಟ್ಯಾಕ್ಸ್ ಕಟ್ತೀರಿ. ಈಗೇನಾಗತ್ತೆ, ಹೊಸ ರಿಜಿಮ್ನ ಅವರು ಅಟ್ರಾಕ್ಟಿವ್ ಮಾಡ್ತಾ ಇದ್ದಾರೆ, ಬಜೆಟ್ ಟು ಬಜೆಟ್ ಅಟ್ರಾಕ್ಟಿವ್ ಮಾಡ್ತಿದ್ದಾರೆ. ಅವಾಗೇನಾಗತ್ತೆ, ಮ್ಯಾಕ್ಸಿಮಮ್ ಪೀಪಲ್ ಸ್ವಿಚ್ ಮಾಡ್ತಾರೆ. ಇದು ಕೂಡ ಬಹಳ ಕ್ಯಾಲ್ಕುಲೇಟೆಡ್ ಕಾಶಿಯಸ್ ಡಿಸಿಷನ್ ಅಂತ ನನ್ಗೆ ಅನ್ಸುತ್ತೆ. ಯಾಕೆಂದ್ರೆ ಒಂದು ವೇಳೆ ಇಲ್ಲಪ್ಪ ಇವತ್ತಿಂದ ನಿಮ್ಗೆ ಯಾವ ಡಿಡಕ್ಷನ್ಸ್ ಇಲ್ಲ, ನೀವೆಲ್ಲರೂ ಇದೇ ಹೊಸದನ್ನ ಫಾಲೋ ಮಾಡಬೇಕು ಅಂದಿದ್ರೆ ಅದೊಂಥರ ಡಿಕ್ಟೇಟರ್ಶಿಪ್ ಆಗ್ತಿತ್ತು, ಜನರನ್ನ ಅರ್ಥ ಮಾಡ್ಕೊಳಲ್ಲ ಅಥವಾ ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂತ ಆಗ್ತಿತ್ತು. ಅವ್ರು ಅದನ್ನ ಮಾಡದೆ ಅವ್ರೇನ್ ಮಾಡಿದ್ರು, ಸ್ಟೆಪ್ ಬೈ ಸ್ಟೆಪ್ ಆಗಿ ಹೊಸ ರೆಜಿಮ್ನ ಇಂಟ್ರೊಡ್ಯೂಸ್ ಮಾಡಿ ಅದನ್ನ ಅಟ್ರಾಕ್ಟಿವ್ ಮಾಡ್ತಾ ಬಂದ್ರು. ಸೊ ಪ್ರಾಬ್ಲಿ ಈಗ ನಾವು ಎಲ್ಲ ಯಾರಿಗೆ ಬೇಕಪ್ಪ ಈ ಅಳದು ತೂಗೋದು ಇದೆಲ್ಲ ಮಾಡೋದು, ಅದ್ರ ಬದಲು ಸಿಂಪಲ್ ಆಗಿ ಇನ್ಕಮ್ ಟ್ಯಾಕ್ಸ್ ಕಟ್ಕೊಂಡು ಹೋಗೋದು ಚೆನ್ನಾಗಿದೆ ಅಂತ ಹೇಳಿ. ಈಗ ಹೊಸ ರೆಜಿಮ್ಗೂ ಹಳೆ ರೆಜಿಮ್ಗೂ ಹೋದ್ರೆ ನೀವು ಹೊಸ ರೆಜಿಮ್ ಅಲ್ಲಿ ಏನ್ ಮಾಡಿದ್ದಾರೆ, 2.5 ಲಕ್ಷ ತನಕ ಟ್ಯಾಕ್ಸ್ ಇರಲಿಲ್ಲ, ಇನ್ಕಮ್ ಟ್ಯಾಕ್ಸ್ ಇರಲಿಲ್ಲ. ಅದನ್ನ ಈಗ 3 ಲಕ್ಷ ಏರಿಕೆ ಮಾಡಿದ್ದಾರೆ, 3 ಲಕ್ಷ ಮಾಡಿದ್ದಾರೆ. ಮೊದಲು 2.5ರಿಂದ 5ಕ್ಕೆ 5% ಇತ್ತು, ಈಗ ಅದನ್ನ 3ರಿಂದ 6ಕ್ಕೆ 5%, 6ರಿಂದ 9, 10, ಆಮೇಲೆ 9ರಿಂದ 12 ಲಕ್ಷಕ್ಕೆ 15%, 12ರಿಂದ 15ಕ್ಕೆ 20%, 15ಕ್ಕಿಂತ ಜಾಸ್ತಿ ಇದ್ದವರಿಗೆ 30% ಇದೆ, 15 ಲಕ್ಷಕ್ಕಿಂತ ಜಾಸ್ತಿ ಇದೆ. ಆದರೆ ಬಹಳ ಮುಖ್ಯವಾಗಿ ಗಮನದಲ್ಲಿ ಇಟ್ಕೋಬೇಕಾಗಿದ್ದು, ಮೊದಲು ಈ 2.5ರಿಂದ 5 ಲಕ್ಷದ ಆದಾಯ ಇದ್ದು, ಅಂದ್ರೆ 5 ಲಕ್ಷಕ್ಕಿಂತ ಕಡಿಮೆ ಒಟ್ಟು ಆದಾಯ ಇದ್ರೆ ಕಂಪ್ಲೀಟ್ ರಿಬೇಟ್ ಕೊಡ್ತಿದ್ರು, ಯಾವುದೇ ರೀತಿಯ ಟ್ಯಾಕ್ಸ್ ಇರ್ತಿರ್ಲಿಲ್ಲ. ಅದನ್ನ 7 ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ. ಸರ್ ನಿಮ್ಗೆ ನೆನಪಿರ್ಬೋದು, 2014 ಅಂದ್ರೆ ಮೋದಿ ಸರ್ಕಾರ ಬರೋದಕ್ಕೂ ಮೊದಲು ಎಷ್ಟಿತ್ತು ಅಂದ್ರೆ, ನಾವು 1,15,000ಕ್ಕಿಂತ ಜಾಸ್ತಿ ಆದಾಯ ಇದ್ರೆ ನಾವು ಟ್ಯಾಕ್ಸ್ ಕಟ್ಟಬೇಕಿತ್ತು. ಕರೆಕ್ಟ್. ಓಕೆ, 1,15,000ಕ್ಕಿಂತ ಜಾಸ್ತಿ ಇದ್ರೆ 10% ಟ್ಯಾಕ್ಸ್, ಅದು ಕೂಡ
ಎಷ್ಟು 1,15,000ಕ್ಕಿಂತ ಜಾಸ್ತಿ ಇದ್ರೆ ಆ 35,000ಕ್ಕೆ 1,15,000 1,50 ತನಕ 10, ಆಮೇಲೆ 1,50ರಿಂದ 2 ತನಕ 20, ಆಮೇಲೆ 2ಕ್ಕಿಂತ ಜಾಸ್ತಿ ಇದ್ರೆ 30%. ಈ ತರ ಇದ್ದಿದ್ದು ಅದನ್ನ ಇವತ್ತು 15 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ 30%, ಆಮೇಲೆ ನಿಮಗೆ 7 ಲಕ್ಷ ತನಕ ₹1 ಟ್ಯಾಕ್ಸ್ ಇಲ್ಲ. ಅಂದ್ರೆ ಯೋಚನೆ ಮಾಡಿ ನೋಡಿ ಯಾವ ಮಟ್ಟದಲ್ಲಿ ಒಂದು ಬದಲಾವಣೆಗಳಾಗಿದೆ. ಇದು ಜಸ್ಟ್ ಒಂದು ಇಂಟರಪ್ಷನ್ ಸರ್, ಇದು ನಮ್ಮ ಆರ್ಥಿಕತೆ ಬೆಳವಣಿಗೆ ಆಗ್ತಾ ಇರೋದ್ರ ಸೂಚನೆ ಅಂತ ಹೇಳ್ಬೋದಾ? ಅಬ್ಸಲ್ಯೂಟ್ಲಿ ಸರ್. ನಾನು ಯಾವಾಗಲೂ ಮತ್ತೊಂದು ವಿಚಾರ, ಈಗ ನೋಡಿ ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟು ಇಂಪಾರ್ಟೆಂಟು, ಅದೇ ರೀತಿಯಲ್ಲಿ ಸರ್ಕಾರದ ಆದಾಯವನ್ನು ಹೆಚ್ಚು ಮಾಡೋದು ಕೂಡ ಬಹಳ ಮುಖ್ಯ. ಯಾಕಂದ್ರೆ ನಾನು 2014ರಲ್ಲಿ 16 ಲಕ್ಷ ಕೋಟಿ ಇದ್ದ ಬಜೆಟ್ ಈಗ 49 ಲಕ್ಷ ಕೋಟಿ ಆಗಿದೆ. ಹಾಗಾದ್ರೆ ಎಲ್ಲಿಂದ ಬಂತು? ಆದಾಯ ಜಾಸ್ತಿ ಆಗಿದೆ. ಈಗ ಲಾಸ್ಟ್ ಮಂತ್ ಅಲ್ಲಿ ಬರೀ GST ಕಲೆಕ್ಷನ್ 1,55,000 ಕೋಟಿ ಆಗಿದೆ. ಆದ್ರೂ ಕೂಡ GST ಕಾಂಟ್ರಿಬ್ಯೂಷನ್ ಬರೀ 17%. ಅಂದ್ರೆ ಯೋಚನೆ ಮಾಡಿ ನೋಡಿ ಯಾವ ಮಟ್ಟದಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಇನ್ಕ್ರೀಸ್ ಆಗ್ತಿದೆ. ಈಗ ಒಂದು ಸರ್ಕಾರ ನಡೆಸೋರು ಬಂದ ದುಡ್ಡಲ್ಲಿ ಹಂಚೋದಲ್ಲ, ಹೆಚ್ಚು ದುಡ್ಡು ಬರುವ ಹಾಗೂ ಮಾಡಬೇಕು, ಕಾಂಪ್ಲೈನ್ಸ್ ಅನ್ನು ನೋಡ್ಕೋಬೇಕು, ಆಡಳಿತ ಸುವ್ಯವಸ್ಥೆಯನ್ನು ಕಾಪಾಡಬೇಕಾಗತ್ತೆ. ಇದನ್ನು ಮಾಡ್ತಿದ್ದಾರೆ. ಸೊ ಹಾಗಾಗಿ ಆದಾಯ ಜಾಸ್ತಿ ಆಗ್ತದೆ. ಬಂದ ಆದಾಯದಲ್ಲಿ ಎಲ್ಲ ಕಡೆ ನಿಮಗೆ ಖರ್ಚು ಮಾಡೋಕ್ಕಾಗ್ತಿದೆ ಅಥವಾ ಡೆವಲಪ್ಮೆಂಟ್ ಮಾಡೋಕ್ಕಾಗ್ತಿದೆ. ಇಲ್ಲಿ ನನಗೆ ಸಮಸ್ಯೆ ಕಂಡಿದ್ದು ಈ ಬಜೆಟ್ ಅಲ್ಲಿ ಒಂದೇ ಒಂದು ವಿಚಾರ ಸರ್, ನೆಗೆಟಿವ್ ಯಾವ್ದಿದೆ ಅಂತ ಹೇಳಿದ್ರೆ, ಇಲ್ಲಿ ಈ ಇನ್ಕಮ್ NEP ಇದೆಯಲ್ಲ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ, ಅದ್ರ ಬಗ್ಗೆ ಸರ್ಕಾರ ಒಂದಷ್ಟು ಮಾತಾಡಿದ್ದಾರೆ, ಹೊಸ ಪಾಲಿಸಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದಕ್ಕೆ ಸ್ವಲ್ಪ ಅಲೋಕೇಶನ್ ಮಾಡಬೇಕು. ಯಾಕಂದ್ರೆ ನೀವು ಈ ಬ್ರಿಟಿಷ್ ಎಜುಕೇಶನ್ ಸಿಸ್ಟಮ್ 100 ವರ್ಷದಿಂದ ಕ್ರಿಯೇಟ್ ಮಾಡಿದ್ದು ಇವರು ಬ್ರಿಟಿಷರು ಭಾರತದಲ್ಲಿ ಅವರು ಆಳ್ವಿಕೆ ಮಾಡೋದಕ್ಕೆ ಬೇಕಾದಂತಹ ಗುಲಾಮರನ್ನ ಸೃಷ್ಟಿ ಮಾಡೋದಕ್ಕೋಸ್ಕರ ಈ ಒಂದು ಎಜುಕೇಶನ್ ಸಿಸ್ಟಮ್ ಕ್ರಿಯೇಟ್ ಮಾಡಿದ್ರು. ನಮ್ ದುರದೃಷ್ಟ, ನಮ್ ದೌರ್ಭಾಗ್ಯ, ಸ್ವತಂತ್ರ ಬಂದು 75 ವರ್ಷ ಆದ್ರೂ ಕೂಡ ಅದೇ ಎಜುಕೇಶನ್ ಸಿಸ್ಟಮ್ ಕಂಟಿನ್ಯೂ ಹಾಕೊಂಡು ಹೋಗಿದೆ. ನಾವು ಅದ್ರಲ್ಲಿ ಏನು ಮಾಡ್ತಿಲ್ಲ. ಯಾಕಂದ್ರೆ ಒಂದು ಆರ್ಥಿಕತೆ ಅಂದ ತಕ್ಷಣ ಬರೀ MNC ಕಾರ್ಪೊರೇಟ್ಸ್, IT-BT ಕಂಪನಿಗಳು ಮಾತ್ರ ಅಲ್ಲ, ಇಲ್ಲಿ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರು ಕೂಡ ಬಹಳಷ್ಟು ಜನ ಇದ್ದಾರೆ, ಅಥವಾ ಸಣ್ಣ ಕೃಷಿ ಮಾಡೋರು ಇದ್ದಾರೆ. ಇವರೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಮಾತ್ರ ದೇಶದ ಪ್ರಗತಿ ಸಾಧ್ಯ. ಆದ್ರೆ ಇದೆಲ್ಲವನ್ನು ಹೇಳ್ಕೊಡೋ ಒಂದು ವ್ಯವಸ್ಥೆ ಇಲ್ಲ. NEP-ಯಲ್ಲಿ ಅದನ್ನೆಲ್ಲ ಒಳಗೊಂಡಂತೆ ಒಂದಷ್ಟು ಪಾಲಿಸಿ ಮಾಡಿದ್ರೆ ಅದು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಆದ್ರೆ ಆ ಒಂದು ದೊಡ್ಡ ರಿಫಾರ್ಮ್ ಇದೆಯಲ್ಲ, ರೆವಲ್ಯೂಷನ್ ಇದೆಯಲ್ಲ, ಅದು ಆಗಬೇಕು ಅಂದ್ರೆ ಸರ್ಕಾರ ವಾರ್ ಫುಟ್ ಬೇಸಿಸ್ ವರ್ಕ್ ಮಾಡಬೇಕು. ನಾವು ಹೇಗೆ ಕೋವಿಡ್ ಬಂದಾಗ 15 ದಿನದಲ್ಲಿ ಆ್ಯಪ್ ಡೆವಲಪ್ ಮಾಡಿ, ಟೆಕ್ನಾಲಜಿಕಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ, ನಿಮಗೆ ಟೆಂಪ್ರರಿ ಬೆಡ್ಗಳನ್ನ ಕ್ರಿಯೇಟ್ ಮಾಡಿದ್ವಿ, ಅಥವಾ GST ಇಂಪ್ಲಿಮೆಂಟೇಷನ್ಗೆ ಕೈಗೊಂಡಂಥ ಕಾರ್ಯಕ್ರಮಗಳಿರ್ಬೋದು, ಅಥವಾ ಡಿಮಾನಿಟೈಸೇಷನ್ ಆಗ್ತಿದ್ದಂಗೆ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ಗಳಿಗೆ ಕೈಗೊಂಡಂಥ ಕಾರ್ಯಕ್ರಮಗಳಿರ್ಬೋದು, ಅದೇ ಮಾದರಿಯಲ್ಲಿ ವಾರ್ ಫುಟ್ ಬೇಸಿಸ್ ಅಲ್ಲಿ ಎಜುಕೇಶನ್ ಒಂದು ಸಾರಿ ರಿಫಾರ್ಮ್ ಮಾಡೋದು ಅತ್ಯವಶ್ಯಕ. ನನ್ನನ್ನು ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ನೀವು ಏನ್ ನೆಗೆಟಿವ್ ಕಂಡ್ರಿ ಅಂದ್ರೆ ಅದೊಂದೇ ನಂಗೆ ನೆಗೆಟಿವ್ ಕಾಣ್ತಾ ಇರೋದು. ಅಲೋಕೇಶನ್ ಅದು ಪಾಸಿಟಿವ್ ಕಮೆಂಟ್ ಸರ್. ಅದು ನಿಮ್ಮ ಎಕ್ಸ್ಪೆಕ್ಟೇಷನ್ ಇಲ್ಲಿ ಕೊಡಬಹುದಿತ್ತು ಅಂತ, ಕೊಡಬೇಕಿತ್ತು ಅನ್ನೋದು. ಈ ಸ್ಲ್ಯಾಬ್ ಕುರಿತಾಗಿ ಅದನ್ನ ಕಂಪ್ಲೀಟ್ ಮಾಡಿಬಿಡಿ ಸರ್. ನಾನು ಮಧ್ಯದಲ್ಲಿ ಇಂಟರಪ್ಟ್ ಮಾಡಿದೆ. ತಾವು 7 ಲಕ್ಷ ರೂಪಾಯಿವರೆಗಿನ ಈ ಸೇವಿಂಗ್ಸ್ ಇದ್ರ ಬಗ್ಗೆ ಹೇಳ್ತಾ ಇದ್ರಿ, ರಿಬೇಟ್ ಬಗ್ಗೆ ಆದಾಯಕ್ಕೆ, ಅದನ್ನ ದಯವಿಟ್ಟು ಕಂಟಿನ್ಯೂ ಮಾಡಿ ಸರ್. ಹೌದು, ಈಗ 7 ಲಕ್ಷದ ಆದಾಯದವರೆಗೆ ಒಬ್ಬ ವ್ಯಕ್ತಿಗೆ ಟ್ಯಾಕ್ಸ್ ಇಲ್ಲ. ಅಂದ್ರೆ ನಾವು ಮೊದಲೇನಿತ್ತು ಅಂದ್ರೆ ಸರ್ 2.5ರಿಂದ 5 ಲಕ್ಷದ ಆದಾಯಕ್ಕೆ 5% ಇತ್ತು, ಆಮೇಲೆ 5ರಿಂದ 7.5 ಲಕ್ಷಕ್ಕೆ 10% ಇತ್ತು. ಅದೇ ಲೆಕ್ಕದಲ್ಲಿ ನೀವು ಹೋದ್ರೂ ಕೂಡ 5 ಲಕ್ಷ ತನಕ ಇದ್ದ ಆದಾಯಕ್ಕೆ ಟ್ಯಾಕ್ಸ್ ಇರಲಿಲ್ಲ. 5ರಿಂದ 7ಕ್ಕೆ ಈಗ ಒಬ್ಬ ವ್ಯಕ್ತಿ ಒಂದ್ ವೇಳೆ 6.5 ಲಕ್ಷ 7 ಲಕ್ಷ ಟ್ಯಾಕ್ಸಿಬಲ್ ಇನ್ಕಮ್ ಇದ್ದಿದ್ರೆ ಹಿಂದಿನ ಬಜೆಟ್ ಪ್ರಕಾರ, ಅಂದ್ರೆ ನಾವೀಗ ಫಿನಾನ್ಷಿಯಲ್ ಇಯರ್ 2023ಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ತೀವಿ ಅಂದ್ರೆ ನಿಮಗೆ 2.5 ಲಕ್ಷದಿಂದ 5 ಲಕ್ಷಕ್ಕೆ 5% ಅಂದ್ರೆ 12,000. ಈ 2 ಲಕ್ಷಕ್ಕೆ 20,000 ಅಂದ್ರೆ ಒಂದು 32,000 ರೂಪಾಯಿ ಟ್ಯಾಕ್ಸ್ ಕಟ್ತಿದ್ವಿ. ಕರೆಕ್ಟಾ ಸರ್? ಆ 32,500 ರೂಪಾಯಿ ಇವತ್ತು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಉಳಿತಿದೆ. ಇದು ಮುಖ್ಯವಾಗಿ ಫಸ್ಟ್ ಬಜೆಟ್ ಇಂದ ನಂಗೇನ್ ಸಿಕ್ತು ಅಂತ ಕೇಳಿದ್ರೆ. ಅಥವಾ ಈಗ ಒಂದ್ ವೇಳೆ 15 ಲಕ್ಷ ತನಕ ಟ್ಯಾಕ್ಸ್ ಇದ್ದವರಿಗೂ ಕೂಡ ಅಲ್ಲೂ ಕೂಡ ನಿಮಗೆ ಉಳಿತಾಯ ಸ್ವಲ್ಪ ಆಗ್ತದೆ. ಈಗ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ರೇಟ್ ಕಡಿಮೆ ಆಗ್ತಿರೋದ್ರಿಂದ ಅದು ಕೂಡ ಒಂದು ಸ್ವಲ್ಪ ಉಳಿತಾಯ ಆಗುತ್ತೆ. ಆ ಲೆಕ್ಕದಲ್ಲಿ ನೋಡಿದ್ರೆ ಒಂದು 30,000 ರೂಪಾಯಿ 35,000 ರೂಪಾಯಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ವರ್ಷದಲ್ಲಿ ಉಳಿಯುತ್ತೆ ಅಂದ್ರೆ ಅದನ್ನೇನು ಮಾಡ್ತಾರೆ, ಅದನ್ನ ಆಟೋಮ್ಯಾಟಿಕಲಿ ಅವರು ಸ್ಟಾಕ್ ಮಾರ್ಕೆಟ್ ಅಲ್ಲೋ ಮ್ಯೂಚುವಲ್ ಫಂಡ್ಸ್ ಅಲ್ಲೋ ಹಾಕ್ತಾರೆ, ಅಥವಾ ಬ್ಯಾಂಕ್ FD ಅಲ್ಲಿ ಹಾಕ್ತಾರೆ. ಇಲ್ಲ ಅಂದ್ರೆ ಅದರಿಂದ ಒಂದು ಫ್ರಿಡ್ಜೋ, ಮನೆಗೆ ಒಂದು ಸೋಫಾನೋ ಅಥವಾ ಇನ್ನೇನೋ ತಗೊಳ್ತಾರೆ. ಇದನ್ನ ತಗೊಳ್ಳೋದ್ರಿಂದ ಆಟೋಮ್ಯಾಟಿಕಲಿ ಕನ್ಸಂಪ್ಷನ್ ಹೆಚ್ಚಾಗುತ್ತೆ ಅಥವಾ ಬೇಡಿಕೆ ಹೆಚ್ಚಾಗುತ್ತೆ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳಿಗೆ. ಅದರಿಂದ ಆಟೋಮ್ಯಾಟಿಕಲಿ ಎಕನಾಮಿಕ್ ಆಕ್ಟಿವಿಟಿ ಹೆಚ್ಚಾಗುತ್ತೆ, ಅದರಿಂದ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ. ಇದು ಒಂದು ಓವರ್ ಆಲ್ ಬೆನಿಫಿಟ್. ಈ ತರ ಮಾಡೋದ್ರಿಂದ ಏನ್ ಲಾಭ ಆಗುತ್ತೆ ಅಂತ.
ಈಗ ಈ ಸ್ಲ್ಯಾಬನ್ನು ವ್ಯತ್ಯಾಸ ಮಾಡೋದ್ರ ಮೂಲಕ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದು ಟ್ಯಾಕ್ಸ್ ಕಲೆಕ್ಷನ್ ವಾಲ್ಯೂಮನ್ನು ಜಾಸ್ತಿ ಮಾಡೋದಕ್ಕೆ ಏನಾದ್ರು ಅನುಕೂಲ ಆಗುತ್ತಾ ಇದರಿಂದ? ಸರ್, ಈಗ ಇಲ್ಲಿ ಡೈರೆಕ್ಟ್ ಟ್ಯಾಕ್ಸಸ್, ಇಂಡೈರೆಕ್ಟ್ ಟ್ಯಾಕ್ಸ್ ನಿಮಗೆ ಆಟೋಮ್ಯಾಟಿಕಲಿ ನೀವು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಬಿಟ್ರೆ ಇದು ನಾನು ಯಾವಾಗಲೂ ಇದನ್ನ ಹೇಳ್ತಾ ಇರ್ತೀನಿ, ನೀವು ಕೊಡ್ಲಿ ಪೆಟ್ಟನ್ನ ಬುಡಕ್ ಹಾಕಬಾರ್ದು, ನೀವು ಮೇಲ್ಗಡೆ ಹಣ್ಣು ಮಾತ್ರ ಕುಯ್ಕೋಬೇಕು. ಆ ಕೆಲಸ ಆಗ್ಬೇಕು. ಅಂದ್ರೆ ನೀವು ಇನ್ಕಮ್ ಟ್ಯಾಕ್ಸ್ ಹಾಕೋದು ಹೆಂಗೆ ಅಂದ್ರೆ ಬುಡಕ್ಕೆ ಕೊಡ್ಲಿ ಪೆಟ್ಟು ಹಾಕ್ದಂಗೆ. ಅವಾಗ ಏನಾಗ್ಬಿಡುತ್ತೆ, ನಾವು ಟ್ಯಾಕ್ಸ್ ಕೊಟ್ಟು ಸುಮ್ಮನೆ ಕುತ್ಕೊಂಡ್ಬಿಡ್ತೀನಿ, ದುಡ್ಡಿಲ್ಲ, ನನ್ನ ಹತ್ರ ಖರ್ಚು ಮಾಡಲ್ಲ. ಅದೇ ನೀವು ಟ್ಯಾಕ್ಸ್ ಹಾಕ್ದಿತ್ತು, ಇನ್ಕಮ್ ಟ್ಯಾಕ್ಸ್ ನ ಕಡಿಮೆ ಮಾಡಿ ಜನರಿಗೆ ಖರ್ಚು ಮಾಡಕ್ ಬಿಟ್ರೆ ಆಟೋಮ್ಯಾಟಿಕಲಿ ಎಕನಾಮಿಕ್ ಆಕ್ಟಿವಿಟೀಸ್ ಜಾಸ್ತಿ ಆಗಿ ಅದರಿಂದ ಮಾನಿಟರಿ ರೊಟೇಷನ್ ಆಗುತ್ತೆ, ನಿಮ್ಮ ಹಣ ರೊಟೇಷನ್ ಆಗುತ್ತೆ. ರೊಟೇಷನ್ ಆಗೋದ್ರಿಂದ ಹೆಚ್ಚು ಎಂಪ್ಲಾಯ್ಮೆಂಟ್ ಜನರೇಷನ್ಗೆ ಇದೆಲ್ಲ ಆಗುತ್ತೆ. ಆಟೋಮ್ಯಾಟಿಕಲಿ GST ಕಲೆಕ್ಷನ್ ಸರ್ಕಾರಕ್ಕೆ ಜಾಸ್ತಿ ಆಗುತ್ತೆ. ನೀವು ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಈಗ ಹರಿಪ್ರಕಾಶ್ ಸರ್ ನಮಗೆ ಒಂದು ವರ್ಷಕ್ಕೆ 30 ಲಕ್ಷ ರೂಪಾಯಿ ಈಗ ಟ್ಯಾಕ್ಸ್ ಉಳಿತಾಯ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಟ್ಯಾಕ್ಸ್ ಖರ್ಚು ಕಡಿಮೆ ಆಗ್ತಿದೆ. ಈ 30,000 ರೂಪಾಯಿನ ನಿಮ್ಮ ಹತ್ರ ನಾನು ಇನ್ಕಮ್ ಟ್ಯಾಕ್ಸ್ ಅಂತ ತಗೊಂಡ್ಬಿಟ್ಟಿದ್ರೆ ನಂಗೆ 30,000 ಸಿಗ್ತಿತ್ತು ಸರ್ಕಾರಕ್ಕೆ. ಅದೇ ನೀವೀಗ ಏನ್ ಮಾಡ್ತೀವಿ, ಈ 30,000ನ ಹರಿಪ್ರಕಾಶ್ ಸರ್ಗೆ ಖರ್ಚು ಮಾಡಕ್ ಬಿಡ್ತೀವಿ. ನೀವು ಖರ್ಚು ಮಾಡಿದ ತಕ್ಷಣ ನೀವು ಹೋಗ್ಬಿಟ್ಟು ಒಂದು ಸೋಫಾ ತಗೋತೀರಿ, ಅಲ್ಲಿ ಸೋಫಾದವನಿಗೆ ಕೆಲಸ ಸಿಗುತ್ತೆ, ಅದ್ರ ಮೇಲೆ 18% GST ಸರ್ಕಾರಕ್ಕೆ ಸಿಗುತ್ತೆ. ಆ ಸೋಫಾದವನು ಹಂಗೆ ಬಿಡ್ತಾನ, ಅವನು ಅದನ್ನ ತಗೊಂಡೋಗಿ ಅವನು ಇನ್ನೇನು ಮೆಟೀರಿಯಲ್ಸ್ ಕೊಂಡ್ಕೊಳ್ತಾನೆ, ಅಲ್ಲಿ ಇನ್ಯಾರಿಗೂ ಕೆಲಸ ಸಿಗುತ್ತೆ, ಅಲ್ಲಿ ಮತ್ತೆ 18% GST ಹೋಗುತ್ತೆ. ಅಥವಾ ಈ ತರ ರೊಟೇಷನ್ ಆಗ್ತಾ ಹೋಗುತ್ತೆ. ಅದರಿಂದ ಒಂದಷ್ಟು ಪೆಟ್ರೋಲ್ ಡೀಸೆಲ್ ಕೊಂಡ್ಕೊಳ್ತೀವಿ, ಅಥವಾ ಅದರಿಂದ ನಾವು ಇನ್ಯಾವುದೋ ಗ್ಯಾಜೆಟ್ಸ್ ಕೊಂಡ್ಕೊಳ್ತೀವಿ. ಆಟೋಮ್ಯಾಟಿಕಲಿ ಈ ರೊಟೇಷನ್ ಜಾಸ್ತಿ ಆಗುತ್ತೆ. ನಾವು ₹1 ಎಷ್ಟು ಸಾರಿ ಬಳಸ್ತೀವಿ ಒಂದು ಫಿನಾನ್ಷಿಯಲ್ ಇಯರ್ ಅಲ್ಲಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಬಹಳ ಇಂಪಾರ್ಟೆಂಟ್ ಆದ ಪಾಯಿಂಟ್ ಸರ್ ತಮ್ಮ ಮಾತಿನಲ್ಲಿ. ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಮಾಡ್ತಾ ಇರೋದು, ಮತ್ತೆ ಬಜೆಟ್ ಇಂದ ಏನಾಗ್ತಿದೆ. ಈಗ ನಮ್ಗೆ ಮೊದಲೆಲ್ಲ ಬಜೆಟ್ ಅಂದ ತಕ್ಷಣ ಇನ್ನೇನೋ ಫ್ರೀ ಬೀಸ್ ಅನೌನ್ಸ್ ಮಾಡ್ತಾರೆ ಅನ್ನೋ ಒಂದು ದಾಟಿ ಇತ್ತಲ್ಲ. ಎಲೆಕ್ಷನ್ ಇರೋದ್ರಿಂದ ಅದನ್ನ ಮಾಡ್ತಾರೆ ಅಂತ ಇತ್ತು, ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇತ್ತು ಅದು. ಹೌದು. ಸೊ ನಾನು ಅದನ್ನೇ ಹೇಳ್ತಾ ಇದ್ದೆ, ನನ್ನ ಪ್ರಕಾರ ಯಾವ ರೀತಿಯಲ್ಲಿ ಮುಂದೆ ಬದಲಾವಣೆಗಳಾಗಬೇಕು ಅಂದ್ರೆ ನಮ್ಮ ದೇಶದಲ್ಲಿ ನಾನು ಮತ್ತೆ ಹೇಳ್ತಿರ್ತೀನಿ, ಅನ್ಎಂಪ್ಲಾಯ್ಮೆಂಟ್ ಇಲ್ಲ, ಅನ್ಎಂಪ್ಲಾಯಬಿಲಿಟಿ ಇದೆ. ನಾವಿವತ್ತು ಏನಾಗಿದೀವಿ ಅಂದ್ರೆ ಒಂದೇ ಜನರಲ್ಲಿ ವಿಲ್ ಇಲ್ಲ, ಕೆಲಸ ಮಾಡಬೇಕು ಅನ್ನೋ ಆಸಕ್ತಿ ಇಲ್ಲ ಕೆಲಸ ಮಾಡೋದಕ್ಕೆ ಬೇಕಾದಂತ ಕೌಶಲ್ಯ ಇಲ್ಲ. ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂದ್ರೆ ನಾವೇನ್ ಮಾಡಬೇಕು, ರೇಷನ್ ಶಾಪ್ಗಳನ್ನ ರೇಷನ್ ಶಾಪ್ ಕಮ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಗಿ ಕನ್ವರ್ಟ್ ಮಾಡಬೇಕು. ನೀವು ಫ್ರೀ ರೇಷನ್ನ ಎಲ್ರಿಗೂ ಕೊಡ್ತೀವಿ ಅಂದ್ರೆ ದೊಡ್ಡ ತಪ್ಪು ಮಾಡ್ತಿದ್ದೀವಿ. ನಾವು ಅದ್ರ ಬದಲು ರೇಷನ್ ಶಾಪ್ ಪ್ಲಸ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್, ಅಲ್ಲಿ ಲೋಕಲ್ ಬೇರೆ ಬೇರೆ ರೀತಿಯ ಕೆಲಸಗಳಿರುತ್ತೆ. ನೀವು ಈಗ ಮನ್ರೇಗಾ ಯಾಕೆ, ಕನ್ಸ್ಟ್ರಕ್ಷನ್ ಕೆಲಸಗಳಿದಾವೆ, ನಾವು ಅದನ್ನು ಕ್ರಿಯೇಟ್ ಮಾಡಿ. ಯಾಕಂದ್ರೆ ನಾವು ಕೋವಿಡ್ ಅಲ್ಲಿ ನಾನು ಫೋನ್ ಓಪನ್ ಮಾಡಿ ಆ್ಯಪ್ ಓಪನ್ ಮಾಡಿದ್ರೆ ಎಲ್ಲಿ ವ್ಯಾಕ್ಸಿನೇಷನ್ ಇದೆ, ಯಾವ ವ್ಯಾಕ್ಸಿನೇಷನ್ ಇದೆ ಅಲ್ಲಿ ಅಂತ ಹೇಳಿ ನಂಗೆ ಗೊತ್ತಾಗ್ತಿತ್ತು. ಆ ಮಟ್ಟಕ್ಕೆ ನಾವು ಕ್ರಿಯೇಟ್ ಮಾಡೋಕ್ಕಾಗತ್ತೆ. ಅಥವಾ ಒಂದು 3 ದಿನ ಬಿಟ್ಟು ಸುನಾಮಿ ಬರುತ್ತೆ ಅಂತ ತಿಳ್ಕೊಳಕ್ ಗೊತ್ತಾಗತ್ತೆ ಅಂದ್ರೆ ನನ್ನ ಪಕ್ಕದಲ್ಲಿ ಯಾರೋ ಇದ್ದಾನೆ. ಒಂದು ಆಲೋಚನೆಯನ್ನು ಶುರು ಮಾಡಿದ್ರೆ ಪ್ರಾಬ್ಲಿ ಈ ಉದ್ಯೋಗದ ಸಮಸ್ಯೆಯನ್ನು ಹೇಳ್ತಿದಾರಲ್ಲ, ಉದ್ಯೋಗ ಸೃಷ್ಟಿ ಆಗ್ತಿಲ್ಲ. ಯಾಕಂದ್ರೆ ನಾವು ಉದ್ಯೋಗ ಸೃಷ್ಟಿಗೆ ಲಾರ್ಜ್ ಕಂಪ್ನಿಗಳನ್ನ ಮಾತ್ರ ಡಿಪೆಂಡ್ ಆಗ್ಬಿಟ್ರೆ ಅದು ಬಹಳ ದೊಡ್ಡ ಮಾರ್ಕ್ ಆಗುತ್ತೆ ಮುಂದೆ. ಅದು ಒಳ್ಳೇದಂತ ಹೇಳಲೇಬೇಡಿ. ಯಾಕಂದ್ರೆ ನೀವು ನೋಡ್ತಾ ಇದ್ರಿ, ಸಡನ್ ಆಗಿ ಯಾವುದೋ ಒಂದು ಕಂಪ್ನಿ 20,000 ಜನ ತೆಗಿತಂತೆ, ಇನ್ನೊಂದು ಕಂಪ್ನಿ 12,000 ಜನ ತೆಗಿತಂತೆ. ಹಾಗಾಗಬಾರ್ದು. ಅದ್ರ ಬದಲು ನಾವು ಈ ಸ್ವ ಉದ್ಯೋಗಕ್ಕೆ, ಕೃಷಿಗೆ ಹೆಚ್ಚಿನ ಮಾನ್ಯತೆ ಕೊಟ್ಟು ಅಲ್ಲಿ ಅವ್ರನ್ನ ಡೆವಲಪ್ ಮಾಡಬೇಕು. ಹಾಗೇನೆ ಸಣ್ಣ ಪುಟ್ಟ ಬಿಸ್ನೆಸ್ಗಳು ಜಾಸ್ತಿ ಆದಾಗ ಅವರು 5 ಜನ 10 ಜನ 8 ಜನಕ್ಕೆ ಸೃಷ್ಟಿ ಮಾಡ್ತಾರೆ, ಉದ್ಯೋಗ ಸೃಷ್ಟಿ ಮಾಡ್ತಾರೆ. ಇದರಿಂದನೂ ಕೂಡ ಆರ್ಥಿಕತೆ ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಬೇಕು ಅಂದ್ರೆ ನಾವು ಅದಕ್ಕೆ ಒತ್ತು ಕೊಡಬೇಕು. ಇದಕ್ಕೆ ಇನ್ಫ್ಯಾಕ್ಟ್ ಮುದ್ರಾ ಲೋನ್ ಕೂಡ ಬಹಳ ಒಂದು ದೊಡ್ಡ ಕೆಲಸ ಮಾಡಿದೆ. ಮುದ್ರಾ ಲೋನ್ ಮೂಲಕ ಬಹಳ ದೊಡ್ಡ ಕೆಲಸ ಆಗಿದೆ. ಅಥವಾ PMEGP ಸ್ಕೀಮ್ ಇರ್ಬೋದು, ಅಥವಾ ನಿಮಗೆ ಸ್ಟ್ಯಾಂಡಪ್ ಇಂಡಿಯಾ ಇರ್ಬೋದು, ಸ್ಟಾರ್ಟ್ಅಪ್ ಇಂಡಿಯಾ ಇರ್ಬೋದು, ಇವೆಲ್ಲ ಕೆಲಸ ಮಾಡಿದೆ. ಬಟ್ ಆದ್ರೂ ಕೂಡ ನನ್ನ ಒಂದೇ ರಿಕ್ವೆಸ್ಟ್ ಏನಂದ್ರೆ, ಎಜುಕೇಶನ್ ಅಲ್ಲಿ ಇದನ್ನೆಲ್ಲ ಇನ್ಕ್ಲೂಡ್ ಮಾಡಿಬಿಟ್ರೆ ನಮ್ಮ ಮಕ್ಕಳು ಈಗ ಅನ್ಎಂಪ್ಲಾಯ್ಡ್ ಆಗಿ ಉಳಿಯೋದಿಲ್ಲ. ಥ್ಯಾಂಕ್ ಯು ಸರ್. ಬಹಳ ಇಂಪಾರ್ಟೆಂಟ್ ಆದಂಥ ಮಾಹಿತಿಯನ್ನು ನಮ್ಮ ವೀಕ್ಷಕರ ಜೊತೆ ತಾವು ಹಂಚಿಕೊಂಡ್ರಿ. ಧನ್ಯವಾದಗಳು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೋಸ್ಕರ. ವಿಸ್ತಾರ ನ್ಯೂಸ್, ನಿಖರ ಜನಪರ.